ಈ ಕ್ವಶನಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ದ ಪ್ರೊಬಬಿಲಿಟಿ ಆಫ್ ವಿನ್ನಿಂಗ್ ದ ಗೇಮ್ ಈಸ್ 0.15. ಈಗ ನಮಗೆ ನಿನ್ನೆ ಕ್ಲಾಸಲ್ಲಿ ನೋಡಿದ್ದೀವಿ ನಾವು ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಈಸ್ ಈಕ್ವಲ್ ಟು 1. ಅಂದರೆ ಇದು ಒಂದು ಘಟನೆ ಆಗುವ ಪ್ರೊಬಬಿಲಿಟಿ ಆದರೆ ಇದು ಒಂದು ಘಟನೆ ಆಗದೇ ಇರುವ ಪ್ರೊಬಬಿಲಿಟಿ. ಇಲ್ಲಿ ಏನು ಕೊಟ್ಟಿದ್ದಾರೆ ಈ ಕ್ವಶನಲ್ಲಿ, ದ ಪ್ರೊಬಬಿಲಿಟಿ ಆಫ್ ವಿನ್ನಿಂಗ್ ದ ಗೇಮ್ ಈಸ್ 0.15. ಅಂದರೆ ಇದನ್ನು ನಾವು ಪಿ ಆಫ್ ಇ ಅಂತ ತೊಗೊಂಡ್ರೆ ಪಿ ಆಫ್ ಇ ಬಾರನ್ನು ಅಂದರೆ ದ ಪ್ರೊಬಬಿಲಿಟಿ ಆಫ್ ಲೂಸಿಂಗ್ ದ ಗೇಮ್ ಅದನ್ನು ನಾವು ಕಂಡುಹಿಡಿಬೇಕು. ಇದು ಒಂದು ಘಟನೆ ಆಗುವ ಸಾಧ್ಯತೆ ಆದರೆ ಇದು ಒಂದು ಘಟನೆ ಆಗದೇ ಇರುವ ಸಾಧ್ಯತೆ. ಈಗ ಇದನ್ನು ನಾವು ದ ಪ್ರೊಬಬಿಲಿಟಿ ಆಫ್ ವಿನ್ನಿಂಗ್ ಅಂದರೆ ಗೆಲ್ಲುವ ಸಂಭವನೀಯತೆ ಅಂತ ನಾವು ಇದನ್ನು ತೊಗೊಂಡ್ರೆ ಇದು ಸೋಲುವ ಸಂಭವನೀಯತೆ. ದ ಪ್ರೊಬಬಿಲಿಟಿ ಆಫ್ ಲೂಸಿಂಗ್ ದ ಗೇಮ್ ಇದನ್ನು ನಾವು ಪಿ ಆಫ್ ಇ ಬಾರ್ ಅಂತ ತೊಗೋತೀವಿ. ಸೊ ಇದ್ರ ಪ್ರಕಾರ ನಾವು ಮಾಡೋದಾದರೆ ಈಗ ನಾವು ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಇಸ್ ಈಕ್ವಲ್ ಟು 1 ಅಂತ ತೊಗೊಂಡ್ರೆ ಈಗ ಆಲ್ರೆಡಿ ನಮಗೆ ಗೊತ್ತು ಪಿ ಆಫ್ ಇ ಇಸ್ ಈಕ್ವಲ್ ಟು 0.15. ಸೊ ಅದನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 0.15 ಪ್ಲಸ್ ಪಿ ಆಫ್ ಇ ಬಾರ್ ಇಟ್ ಈಸ್ ಈಕ್ವಲ್ ಟು 1. ನಮಗೆ ಬೇಕಾಗಿರೋದು ಪ್ರೊಬಬಿಲಿಟಿ ಆಫ್ ಲೂಸಿಂಗ್ ದ ಗೇಮ್. ಸೊ ಪಿ ಆಫ್ ಇ ಬಾರ್ ಈಸ್ ಈಕ್ವಲ್ ಟು 1. ಸೊ ಇದನ್ನು 0.15ಅನ್ನು ಈ ಕಡೆ ತೊಗೊಂಡು ಬಂದರೆ ಅದೇನಾಗುತ್ತೆ -0.15 ಆಗುತ್ತೆ. ಈಗ ನೋಡಿ 1ನಲ್ಲಿ 0.15ಅನ್ನು ನಾವು ಕಡಿಬೇಕು. ವಿ ಹ್ಯಾವ್ ಟು ಸಬ್ಸ್ಟ್ರ್ಯಾಕ್ಟ್ 0.15 in 1. ಸೊ ಹೌ ಟು ಸಬ್ಸ್ಟ್ರ್ಯಾಕ್ಟ್? ಸೊ 1.00 ಮೈನಸ್ 0.15. ಸೊ ಇದನ್ನು ನಾವು ಸಬ್ಸ್ಟ್ರ್ಯಾಕ್ಟ್ ಮಾಡಿದರೆ ಎಷ್ಟು ಬರುತ್ತೆ ನಮಗೆ? ಸೊ 0.85. ಸೊ ದ ಪ್ರೊಬಬಿಲಿಟಿ ಆಫ್ ಲೂಸಿಂಗ್ ದ ಗೇಮ್ ಈಸ್ ಈಕ್ವಲ್ ಟು 0.85. ಇದು ನಮಗೆ ಆನ್ಸರ್. ನೆಕ್ಸ್ಟ್ ಕ್ವಶನನ್ನು ನೋಡಿದಾಗ, ಸೊ ಒಂದು ಬ್ಯಾಗಲ್ಲಿ 25 ರೆಡ್ ಪೆನ್ ಇದ್ದಾವೆ ಮತ್ತು 32 ಬ್ಲೂ ಪೆನ್ ಇದ್ದಾವೆ. ಸೊ ಇದರಲ್ಲಿ 5 ರೆಡ್ ಪೆನ್ ಏನಾಗಿದ್ದಾವೆ? ಡಿಫೆಕ್ಟಿವ್ ಆಗಿದ್ದಾವೆ. ಅದೇ ಥರ 7 ಬ್ಲೂ ಪೆನ್ ಡಿಫೆಕ್ಟಿವ್ ಆಗಿದೆ. ಡಿಫೆಕ್ಟಿವ್ ಅಂದರೆ ಹಾಳಾಗಿರೋದು. ಸೊ ಹಾಗಾದರೆ ಇಲ್ಲಿ ಕ್ವಶನಲ್ಲಿ ಟೋಟಲ್ ಇರೋದು 25 ರೆಡ್ ಪೆನ್, ಅದರಲ್ಲಿ 5 ಪೆನ್ ಡಿಫೆಕ್ಟಿವ್. ಹಾಗಾದರೆ ಇನ್ನು 20 ಎಂಥ ಪೆನ್ನವು? ಗುಡ್ ರೆಡ್ ಪೆನ್. ಅದೇ ಥರ 32 ಬ್ಲೂ ಪೆನ್ನಲ್ಲಿ 7 ಡಿಫೆಕ್ಟಿವ್ ಇದ್ದರೆ ಸೊ ಚೆನ್ನಾಗಿರೋ ಬ್ಲೂ ಪೆನ್ ಎಷ್ಟು? ದಟ್ ಈಸ್ 25. ಈಗ ಪ್ರಶ್ನೆ 1ರಲ್ಲಿ ಅವ್ರು ಏನು ಕೇಳಿದ್ದಾರೆ? ಫೈಂಡ್ ದ ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ಗುಡ್ ಪೆನ್ ಅಂತ ಹೇಳಿದ್ದಾರೆ. ಸೊ ಗುಡ್ ಪೆನ್ ಅಂತಂದರೆ ಎಷ್ಟಾಗುತ್ತೆ? ಅದು ಕಲರ್ ಹೇಳಿಲ್ಲ ಅವರು, ಬ್ಲೂ ಆರ್ ರೆಡ್ ಅಂತ ಏನು ಹೇಳಿಲ್ಲ. ಫೈಂಡ್ ದ ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ದ ಗುಡ್ ಪೆನ್. ಗುಡ್ ಪೆನ್ ಅಂತಂದರೆ 20 + 25 ದಟ್ ಈಸ್ ಈಕ್ವಲ್ ಟು 45. ಅದೇ ಥರ ಸೆಕೆಂಡ್ ಒನ್ನಲ್ಲಿ ಫೈಂಡ್ ದ ಪ್ರೊಬಬಿಲಿಟಿ ಆಫ್ ಬ್ಲೂ ಪೆನ್ ಅಂತ ಹೇಳಿದ್ದಾರೆ. ಬ್ಲೂ ಪೆನ್ ಅಂತಂದರೆ ವೆದರ್ ಇಟ್ ಈಸ್ ಗುಡ್ ಆರ್ ಡಿಫೆಕ್ಟಿವ್ ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಸಿಂಪ್ಲಿ ದೇ ಟೋಲ್ಡ್ ಟು ಫೈಂಡ್ ದ ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ದ ಬ್ಲೂ ಪೆನ್. ಬ್ಲೂ ಪೆನ್ ಅಂದರೆ ಎಷ್ಟು? 32. ಹಾಗಾದರೆ ಯಾವ ಥರ ಕಂಡುಹಿಡಬೇಕು? ಫಸ್ಟ್ ಕ್ವಶನಲ್ಲಿ ಸೊ ಎನ್ ಆಫ್ ಎಸ್ ಅಂದರೆ ಟೋಟಲ್ ಪೆನ್. ಟೋಟಲ್ ಪೆನ್ ಇರೋದೆಷ್ಟು? 25 + 32. ಸೊ ಎಷ್ಟು? 57. ಇದು ಎನ್ ಆಫ್ ಎಸ್. ಈಗ ನಾವು ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ದ ಫಸ್ಟ್ ಕ್ವಶನಿಗೆ ಆನ್ಸರ್ ಇದು. ಸೊ ದಟ್ ಈಸ್ ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಇಲ್ಲಿ ಫಸ್ಟ್ ಕ್ವಶನಲ್ಲಿ ಫೈಂಡ್ ದ ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ಎ ಗುಡ್ ಪೆನ್ ಅಂತ ಹೇಳಿದ್ದಾರೆ. ಗುಡ್ ಪೆನ್ ಅಂದರೆ ಎಷ್ಟು ಬರುತ್ತೆ? 45. ಸೊ 45 ಡಿವೈಡೆಡ್ ಬೈ ಟೋಟಲ್ ಪೆನ್ ಎಷ್ಟು? 57. ಸೊ ಹಾಗಾದರೆ ಇದು ಸಿಂಪ್ಲಿಫಿಕೇಷನ್ ಮಾಡಿರಿ. ಸೊ ಹೌ ಮಚ್ ಇಟ್ ಈಸ್? 3 1s are 3 and 3 5s are 50. ನೆಕ್ಸ್ಟು 3 1s are 3. ನೆಕ್ಸ್ಟು 2 ಉಳಿತಿದ್ರಲ್ಲಿ 3 9s are 27. ದಿಸ್ ಇಸ್ ದ ಆನ್ಸರ್ ಫಸ್ಟ್ ಕ್ವಶನ್. ಅದೇ ಥರ ಸೆಕೆಂಡ್ ಕ್ವಶನ್ಗೆ ಫೈಂಡ್ ದ ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ಬ್ಲೂ ಪೆನ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎನ್ ಆಫ್ ಎಸ್ ಎಷ್ಟಾಗುತ್ತೆ? ದಟ್ ಈಸ್ 57 ಟೋಟಲ್ ಪೆನ್.
So therefore P of E is equal to N of E divided by N of S, that is equal to N of E ಅಂದರೆ ಗುಡ್ ಪೆನ್, ಗುಡ್ ಪೆನ್ ಅಲ್ಲ, ಇಲ್ಲಿ ಏನು ಕೇಳಿದಾರೋ ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ದ ಬ್ಲೂ ಪೆನ್ ಅಂದರೆ ದಟ್ ಈಸ್ 32 ಡಿವೈಡೆಡ್ ಬೈ ಟೋಟಲ್ ಪೆನ್ ಎಷ್ಟು 57. ಸೊ ದಿಸ್ ಇಸ್ ದ ಆನ್ಸರ್.